ಮಧ್ಯಮ ವರ್ಗದ ಕಷ್ಟ ಏನು ಅಂತ ಇನ್ನೂ ಅರ್ಥ ಆಗಿಲ್ಲ. ಕಾರ್ಗಳೇ ತಗೊಬೋದಲ್ಲ, ಕಾರಲ್ಲೇ ಓಡಾಡ್ಬೋದಲ್ಲ. ಬಸ್ಗೆ ಕಂಪೇರ್ ಮಾಡಿದ್ರೆ ಇದು ಕಾಸ್ಟ್ಲಿ ಇದೆ, ತಿರ್ಗಾ ಜಾಸ್ತಿ ಮಾಡೋದು ಪ್ರಾಬ್ಲಮ್ಮೇ ಆಗುತ್ತೆ. ತೊಂದರೆ ಮಾಡ್ತಿದ್ದಾರೆ ಹೊರತು ಹಿತದೃಷ್ಟಿಯಿಂದ ಅಂತೂ ಖಂಡಿತ ಮಾಡ್ತಾ ಇಲ್ಲ. ಇಳಿಕೆಯನ್ನು ನೋಡೇ ಇಲ್ಲ ಈ ಸರ್ಕಾರ ಬಂದ್ಮೇಲೆ, ಎಲ್ಲ ಜಾಸ್ತಿನೇ. ಎಸ್ ಮೇಡಮ್, ಮೆಟ್ರೋ ರೇಟ್ ದಿನ ದಿನ ಜಾಸ್ತಿ ಆಗ್ತಿರುವಂತದ್ದು. ಇವಾಗ ಮತ್ತೆ ರೇಟ್ ಜಾಸ್ತಿ ಮಾಡಿ ಜನರಿಗೆ ಸಂಕಷ್ಟದಲ್ಲಿ ಸಿಲುಕ್ತಿದ್ದಾರೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನ್ ಮೇಡಮ್? ಮಧ್ಯಮ ವರ್ಗದ ಕಷ್ಟ ಏನು ಅಂತ ಇನ್ನೂ ಅರ್ಥ ಆಗಿಲ್ಲ. ಅವ್ರಿಗೆ ಯಾರು ಕೇಂದ್ರ ಸರ್ಕಾರದಲ್ಲಿ ಇವಾಗ ಮೊನ್ನೆ ಬಜೆಟ್ ಮಾಡಿದ್ರು, ಅವಾಗ ಮಾಡಿದಾಗ್ಲೇ ಗೊತ್ತಾಗ್ಬೇಕು ಅವ್ರಿಗೆ ನಾವು ಮಧ್ಯಮ ವರ್ಗದವ್ರಿಗೆ ಏನು ಮಾಡಿಲ್ಲ ಅಂತ. ಮಧ್ಯಮ ವರ್ಗದವ್ರಿಗೆ ಮತ್ತೆ ತಿರ್ಗಾ ಮಧ್ಯಮ ವರ್ಗದವ್ರಿಗೆ ತುಂಬಾ ಬಡವ್ರಿಗೆ ತುಂಬಾ ಕಷ್ಟ ಆಗುತ್ತೆ. ಅದನ್ನ ಅವ್ರು ಯೋಚನೆ ಮಾಡ್ತಾ ಇಲ್ಲ. ಏನಿದ್ರು ಐಫೈ ಇರೋಂಥವ್ರು ಮಾತ್ರ ಯೂಸ್ ಆಗೋ ತರ ಬಜೆಟ್ ಮಂಡನೆ ಮಾಡಿದ್ದಾರೆ. ಇದು ತುಂಬಾ ತಪ್ಪು. ಮಧ್ಯದಲ್ಲಿ ಇರೋರಿಗೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಯಾರೇ ಆದ್ರೂ ಅಷ್ಟೇನೆ, ಫಸ್ಟ್ ಬಡವರಿಂದ ಯೋಚನೆ ಮಾಡಿ, ಮಧ್ಯಮ ವರ್ಗ ಯೋಚನೆ ಮಾಡಿ, ಆಮೇಲೆ ಐಫೈ ಯೋಚನೆ ಮಾಡ್ಬೇಕು. ಪ್ರತಿ ಒಂದನ್ನು ಹಿಂಗ್ ರೇಟ್ ಜಾಸ್ತಿ ಆಗ್ತಾ ಇದ್ರೆ, ಮತ್ತೆ ಇವಾಗ ಮೆಟ್ರೋ ಓಡಾಡೋರು ಎಲ್ಲ ಸಾಮಾನ್ಯ ಜನ, ಯಾರು ಕಾರ್ ಇಟ್ಕೊಂಡಿರೋರು ಓಡಾಡಲ್ಲ, ಐಫೈ ಇರೋರು ಓಡಾಡಲ್ಲ, ಮತ್ತೆ ತಿರ್ಗಾ IT-BT ಕಂಪ್ನಿ ಇರೋರು ಯಾರು ಓಡಾಡಲ್ಲ. ಮಧ್ಯಮ ವರ್ಗದವರು ಬಡವರೇ ಓಡಾಡೋದು. ಅದನ್ನು ರೇಟ್ ಜಾಸ್ತಿ ಮಾಡಾಕಿದ್ರೆ ತುಂಬಾ ಕಷ್ಟ ಆಗುತ್ತೆ. ಇದು ಕಿಲೋಮೀಟರ್ಗೆ ₹1, ₹2, ₹4 ಹೀಗೆ ಮತ್ತೆ 70 ರೂಪಾಯಿ ಇದ್ದಿದ್ದು 80 ರೂಪಾಯಿ, 10 ರೂಪಾಯಿ ರೇಟ್ ಜಾಸ್ತಿ. ಇದೆಲ್ಲ ಸರಿ ಅಲ್ಲ ಅಂತ ಅನ್ಸುತ್ತೆ ತಾನೆ? ಸರಿ ಅಲ್ಲ ಸರ್. ಅದ್ರ ಬದಲು ನಾವು ಕಾರ್ಗಳೇ ತಗೊಬೋದಲ್ಲ, ಕಾರಲ್ಲೇ ಓಡಾಡ್ಬೋದಲ್ಲ. ಅದು ಪೆಟ್ರೋಲ್ ರೇಟು, ಡೀಸೆಲ್ ರೇಟು ಏನ್ ರೇಟ್ ಇರುತ್ತೆ ಅದು ಕಮ್ಮಿ ಆಗುತ್ತೆ, ನಮಗೆ ಟ್ರಾಫಿಕ್ ಈಸಿ ಆಗುತ್ತೆ ಅಂತ ನಾವ್ ಯೋಚನೆ ಮಾಡ್ತಾ ಇದೀವಿ. ಮೆಟ್ರೋದಲ್ಲಿ ಹೋದ್ರೆ ಮೆಟ್ರೋ ರೇಟ್ ಹಿಂಗ್ ಮಾಡಿದ್ರೆ ಮೆಟ್ರೋನೇ ಬೇಕಾಗಿಲ್ಲ ಅನ್ಸೈತೆ. ಮೆಟ್ರೋ ಇನ್ನು ಇಂಪ್ರೂವ್ ಮಾಡ್ಬೇಕೇ ಹೊರತು ಈ ತರ ಜಾಸ್ತಿ ಮಾಡಿ ಇನ್ನು ಮೆಟ್ರೋನೇ ಬೇಡ, ಜನಕ್ಕೆ ಜಿಗುಪ್ಸೆ ತರ ಬೇಡ ಅಂತ ನನ್ಗೆ ಅನಿಸ್ತೈತೆ ಸರ್. ನಾವ್ ಯಾಕೆ ಮೆಟ್ರೋದಲ್ಲಿ ಹೋಗ್ತೀವಿ ಅಂತ ಹೇಳಿದ್ರೆ ನಮಗೆ ಟ್ರಾಫಿಕ್ಸ್ ಎಲ್ಲ ಸಿಗಬಾರ್ದು. ನಾವು ಒಂದು ಆರಾಮ್ಸೆ ನಮ್ಮ ಒಂದು ಜಾಗಕ್ಕೆ ನಾವು ತಲುಪಬೇಕು ಅಂತ. ಈ ಒಂದು ಸಂದರ್ಭದಲ್ಲಿ ಈ ತರ ಮಾಡೋದು ಸರಿ ಅಲ್ಲ ಅಂತ ಅನ್ಸುತ್ತೆ. ನಿಜವಾಗ್ಲೂ ಸರಿ ಅಲ್ಲ ಸರ್. 1 ಅವರ್ 2 ಅವರ್ ಆಗೋಂತ ಜಾಗದಲ್ಲಿ ನಾವು 15 ನಿಮಿಷ 20 ನಿಮಿಷದಲ್ಲಿ ತಲುಪ್ತೀವಿ ಅನ್ನೋದಕ್ಕೋಸ್ಕರ ಮೆಟ್ರೋ ಹಿಂದೆ ಹೋಗ್ತೀವಿ. ಮೆಟ್ರೋ ಅಂತ ನಾವು ಹೋಗ್ತೀವಿ. ಮೆಟ್ರೋದಲ್ಲಿ ಇಷ್ಟೊಂದು ರೇಟ್ ಜಾಸ್ತಿ ಆದ್ರೆ 1 ಅವರ್ ಆದ್ರೂ ಪರವಾಗಿಲ್ಲ, 1 ಅವರ್ ಮುಂಚೆನೆ ಮನೆ ಬಿಟ್ಬಿಟ್ಟು ಸೇರ್ಕೊಳ್ಳೋಣ ಹೋಗೋ ಜಾಗಕ್ಕೆ ಅಂತ ಅನಿಸ್ತೈತೆ. ಧನ್ಯವಾದಗಳು ಮೇಡಮ್, ತುಂಬಾ ಥ್ಯಾಂಕ್ಸ್. ಮೆಟ್ರೋ ರೇಟ್ ಜಾಸ್ತಿ ಆಗ್ತಿದೆ, ಏನ್ ಸರ್ ಇದ್ರ ಅಭಿಪ್ರಾಯ ನಿಮ್ದು? ಅಲ್ಲ, ಇವಾಗ ಬಸ್ಗೆ ಕಂಪೇರ್ ಮಾಡಿದ್ರೆ ಇದು ಕಾಸ್ಟ್ಲಿ ಇದೆ, ತಿರ್ಗಾ ಜಾಸ್ತಿ ಮಾಡೋದು ಪ್ರಾಬ್ಲಮ್ಮೇ ಆಗುತ್ತೆ. ಮತ್ತೆ ಇವಾಗ ಜಾಸ್ತಿ ರಶ್ ಇದೆ, ಏನೋ ಚೆನ್ನಾಗಿ ನಡೀತಾ ಇದೆ, ಯಾಕೆ ಇವ್ರು ಜಾಸ್ತಿ ಮಾಡ್ಬೇಕು ಅಲ್ವಾ? ಗ್ರಾಹಕರನ್ನು ನೋಡ್ಬೇಕು. ಇಷ್ಟಕ್ಕ ಮಧ್ಯಮ ವರ್ಗದವ್ರದ್ದು ಪರಿಸ್ಥಿತಿನ ಯಾಕೆ ನೋಡ್ತಾ ಇಲ್ಲ ಅಂತ ಅನ್ಸಿದೆ ಸರ್ಕಾರನ? ಮಧ್ಯಮ ವರ್ಗದವ್ರು ನೋಡ್ಬೇಕು, ಖಂಡಿತವಾಗ್ಲೂ ನೋಡ್ಬೇಕು. ಅವ್ರು ಯಾಕೋ ಸರ್ಕಾರದವರು ಓವರ್ ಆಲ್ ನೋಡ್ತಾರೆ, ಮಧ್ಯಮ ವರ್ಗದವ್ರು ನೋಡೋದು. ಏನ್ ಹೇಳಿಕ್ ಇಷ್ಟಪಡ್ತೀರಾ ಸರ್ಕಾರಕ್ಕೆ? ಅದೇ ಜಾಸ್ತಿ ಮಾಡೋದು ಬೇಡ ಅಂತ. ಎಸ್ ಮೇಡಮ್, ಮೆಟ್ರೋ ರೇಟ್ ಎಲ್ಲ ಜಾಸ್ತಿ ಆಗ್ತಿದೆ, ನಿಮ್ಮ ಅಭಿಪ್ರಾಯ ಏನ್ ಮೇಡಮ್? ಅಭಿಪ್ರಾಯ ಏನು ಇಲ್ಲ. ಯಾವುದೇ ಸರ್ಕಾರ ಏನೇ ಆಕ್ಷನ್ ತಗೋಬೇಕಾದ್ರೂ ಸಾರ್ವಜನಿಕರನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ತಗೋಬೇಕು. ವರ್ಷಕ್ಕೆ 2 ಸಲ 3 ಸಲ ಈ ತರ ಪ್ಲಾನ್ ಮಾಡೋದು, ಮತ್ತೆ ವಾಪಸ್ ತಗೊಳ್ಳೋದು, ಮತ್ತೆ ಜಾಸ್ತಿ ಮಾಡೋದು, ಕಡಿಮೆ ಮಾಡೋದ್ರಿಂದ ಟೈಮ್ ವೇಸ್ಟ್, ಜನರ ಮನಸ್ಸಿಗೆ ತೊಂದರೆ ಮಾಡ್ತಿದ್ದಾರೆ ಹೊರತು ಹಿತದೃಷ್ಟಿಯಿಂದ ಅಂತೂ ಖಂಡಿತ ಮಾಡ್ತಾ ಇಲ್ಲ. ಸೊ ಇಟ್ ಇಸ್ ಆಬ್ವಿಯಸ್ಲಿ ಎಲ್ಲರಿಗೂ ಬೇಜಾರಂತೂ ತಂದಿದೆ. ಸೊ ಮೈ ಹಂಬಲ್ ರಿಕ್ವೆಸ್ಟ್ ಇಸ್, ಮಿಡಲ್ ಕ್ಲಾಸ್ ಜನನ್ನ ತಲೆಯಲ್ಲಿ ಇಟ್ಕೊಂಡು ಏನೇ ಆಕ್ಷನ್ ತಗೋಬೇಕಾದ್ರೂ ತಗೊಳ್ಳಿ. ಒಂದು ಸಲ ತಗೊಂಡ್ಮೇಲೆ ಅಟ್ಲೀಸ್ಟ್ ಅವ್ರದ್ದು ಡ್ಯೂರೇಷನ್ ಏನಿದೆ ಪೊಲಿಟಿಕ್ಸ್ ಅಲ್ಲಿ, ಅಷ್ಟು ವರ್ಷನಾರು ಅದನ್ನ ಮಾಡ್ಬೇಕು. ವರ್ಷಕ್ಕೆ 2 ಸಲ ಇವ್ರು ಚೇಂಜ್ ಆಗ್ತಾರ? ಆಗಲ್ಲಲ್ವಾ? ಅದೇ ತರ ಎಲ್ಲಾನು ರೂಲ್ಸ್ ನ ಚೇಂಜ್ ಮಾಡಬಾರ್ದು. ರೂಲ್ ಅಂದ್ಮೇಲೆ ಇಟ್ ಶುಡ್ ಬಿ ಅ ಸಿಂಗಲ್ ರೂಲ್ ಫಾರ್ ಅ ಲಾಂಗ್ ಟರ್ಮ್, ನಾಟ್ ಫಾರ್ ಶಾರ್ಟ್ ಟರ್ಮ್ ರೂಲ್ಸ್. ನೀವು ಮೆಟ್ರೋ ಬಳಸ್ತೀರಾ? ಪ್ರತಿದಿನ ಮೆಟ್ರೋನೇ, ಬೆಳಗ್ಗೆ ಹೋಗೋದು ಮೆಟ್ರೋ, ಸಂಜೆ ಹೋಗೋದು ಮೆಟ್ರೋನೇ. ನಾನು ಇವಾಗ ನಿಜವಾಗ್ಲೂ ನಿಮ್ಮ ಒಂದು ಅಭಿಪ್ರಾಯ ಏನು ಅಂತ ಹೇಳ್ಬೇಕು. ಮೆಟ್ರೋದಲ್ಲಿ ಪ್ರಯಾಣ ಮಾಡ್ತಿದ್ರಿ, ಬೇಸರ ಆಗ್ತಿದ್ಯಾ ಅಷ್ಟೊಂದು ದುಡ್ಡು ಕಟ್ಲಿಕ್ಕೆ? ದುಡ್ಡು ಕಟ್ಟೋದಕ್ಕೆ ಬೇಸರ ಆಗ್ತಾ ಇದೆ ಅನ್ನೋದಕ್ಕಿಂತ ಆಕ್ಚುಲಿ ಪ್ರಾಫಿಟ್ ಅಷ್ಟೇ ತಗೋಬಹುದು. ಅದರಿಂದ ಪ್ರಾಪರ್ ಆಗಿ ಪ್ಲಾನ್ ಮಾಡ್ಕೊಂಡು ಹೋದ್ರೆ ಮಾತ್ರ. ಈ ತರ ಮೈಂಡ್ ಡಿಸ್ಟರ್ಬ್ ಮಾಡಿದ್ರೆ ಜನ ಬರೋದಿಲ್ಲ. ದೇ ವಿಲ್ ಸರ್ಚ್ ಫಾರ್ ದ ಅದರ್ ಟ್ರಾನ್ಸ್ಪೋರ್ಟ್ ಫೆಸಿಲಿಟೀಸ್. ಸೊ ಅದ್ರ ಬದಲು ಎಲ್ಲರಿಗೂ ಅನುಕೂಲ ಆಗೋ ತರ ಮಾಡಿದಷ್ಟು ಜಾಸ್ತಿ ಜನ ಬರ್ತಾರೆ. ಈಗ ಈ ಮೆಟ್ರೋಲ್ ಏನ್ ಡಿಸಿಪ್ಲಿನ್ ಮೇಂಟೈನ್ ಆಗ್ತಿದೆ, ಇನ್ನ ಜಾಸ್ತಿ ಜನ ಡಿಸಿಪ್ಲಿನ್ ಕಲಿತಾರೆ. ಜಾಸ್ತಿ ಜನ ಕಡಿಮೆ ದುಡ್ಡಿಟ್ಟು ಜಾಸ್ತಿ ದಿನ ತಗೊಂಡ್ರೆ ನಿಮಗೆ ಡಬಲ್ ಲಾಭ ಬರುತ್ತೆ ಸರ್ಕಾರಕ್ಕೆ. ಅದನ್ನ ತಲೆಯಲ್ಲಿ ಇಟ್ಕೊಂಡು ಕೆಲಸ ಮಾಡ್ಬೇಕೆ ಹೊರತು ಕಡಿಮೆ ಜನದಲ್ಲಿ ಜಾಸ್ತಿ ದುಡ್ಡು ತೆಗಿಯೋದಲ್ಲ, ದುಡ್ಡಿರೋರ ಹತ್ರ ದುಡ್ಡು ಇಸ್ಕೊಳ್ಳೋದಲ್ಲ. ದುಡ್ಡು ಇಲ್ದಲೇ ಇರೋರು ಅದನ್ನ ಬಂದು ಉಪಯೋಗಿಸಿ ಡಿಸಿಪ್ಲಿನ್ ಕಲ್ತು ದುಡ್ಡು ಮಾಡೋದು ಜಾಣತನ ಅಂತ ಅಂತೀನಿ ನನ್ನ ಪ್ರಕಾರ. ನೀವು ಮೊದಲು ಮೆಟ್ರೋದಲ್ಲಿ ಹೋಗುವಾಗ ಎಷ್ಟು ಜನ ಇದ್ರು, ಇವತ್ತು ಅಷ್ಟು ಜನ ಇದಾರೆ ಅಥವಾ ಕಡಿಮೆ ಆಗಿದಾರ? ಕೆಲವು ಏರಿಯಾದಲ್ಲಿ ಕಡಿಮೆ ಆಗ್ತಾ ಇದಾರೆ, ಕೆಲವು ಕಡೆ ಸೇಮ್. ಬಿಕಾಸ್ ಇಟ್ ಡಿಪೆಂಡ್ಸ್ ಆನ್ ನನ್ನ ವಿಷಯಕ್ಕೆ ಬಂದಾಗ ನಾನು ಹೋಗೋ ಟೈಮೇ ಡಿಫ್ರೆನ್ಸ್ ಇರುತ್ತೆ. ಎವ್ರಿ ಡೇ ಸೇಮ್ ಆಗಲ್ಲ.
ಪೀಕ್ ಅವರ್ಸ್ ಅಲ್ಲಿ ಒಂದಿರುತ್ತೆ, ನಾನ್ ಪೀಕ್ ಅವರ್ಸ್ ಅಲ್ಲಿ ಒಂದಿರುತ್ತೆ. ಬಟ್ ಆಬ್ವಿಯಸ್ಲಿ ತೊಂದ್ರೆ ಅಂತ ಆದ ತಕ್ಷಣ ಜನ ಕಡಿಮೆ ಹಾಗೆ ಆಗ್ತಾರೆ. ದಟ್ ಈಸ್ ಹ್ಯೂಮನ್ ಮೆಂಟಾಲಿಟಿ. ಮೆಟ್ರೋ 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 ಏನಣ್ಣ, ಈ ರೀತಿ ಬೆಲೆ ಜಾಸ್ತಿ ಆಗ್ತಾ ಇದೆ, ಮೆಟ್ರೋ ರೇಟ್, ಮೆಟ್ರೋ ದುಡ್ಡು ಕೊಟ್ಟು ಹೋಗೋದು ಬೇಕಾ ಬೇಡ ಅಂತ ಅನಿಸ್ತಿದೆ. ನಿಮ್ಮ ಅಭಿಪ್ರಾಯ ಏನ್ ಇದ್ರ ಬಗ್ಗೆ? ಈ ಸರ್ಕಾರಕ್ಕೆ ಮೆಟ್ರೋ ಬೆಲೆಗಿಂತ ಜಾಸ್ತಿ ಇನ್ನೇನ್ ಜಾಸ್ತಿ ಮಾಡಕ್ಕಾಗುತ್ತೆ ಇವ್ರಿಗೆ? ಎಲ್ಲ ಮೆಟ್ರೋ ಬೆಲೆ ಇಳಿಕೆ ಅನ್ನೋದು ನೋಡೇ ಇಲ್ಲ ಈ ಸರ್ಕಾರ ಬಂದ್ಮೇಲೆ. ಎಲ್ಲ ಜಾಸ್ತಿನೇ. ಯಾವ್ದೇ ಬಸ್ ಅಲ್ಲಿ ಹೋಗಿ ಬಸ್ ಮಾತ್ರ ಫ್ರೀ ಮಾಡವ್ರೆ, ಅದು ಹೆಣ್ಮಕ್ಳಿಗೆ ವೋಟ್ ಬ್ಯಾಂಕ್ಗೋಸ್ಕರ. ಅದು ಅವರಿಗೆ ವೋಟರ್ಸೇ ಮುಖ್ಯ. ಬೆಲೆ ಏರಿಕೆ ಯಾರಾದ್ರೂ ಹೆಂಗಾದ್ರೂ ಹಾಳಾಗ್ಲಿ, ಅವ್ರು ಆರಾಮಾಗಿರ್ಬೇಕು. ಅದು ಸರ್ಕಾರದ ರೂಲ್ಸ್ ಅಂತ ನಮಗೆ ಗೊತ್ತಾಗ್ತಾ ಇದೆ. ಅಂಡ್ ನೀವು ಮೆಟ್ರೋದಲ್ಲಿ ಹೋಗ್ತೀರಾ? ಹೋಗ್ತೀವಿ ನಾವು ಡೈಲಿ ಲೈಬ್ರರಿಗೆ ಇಲ್ಲೇ ಬರ್ಬೇಕು, ಮೆಟ್ರೋದಲ್ಲೇ ಹೋಗ್ಬೇಕು, ಮೆಟ್ರೋದಲ್ಲೇ ಬರ್ಬೇಕು. ನೀವ್ ಎಷ್ಟು ರೂಪಾಯಿ ಜಾಸ್ತಿ ಕೊಡ್ತಾ ಇದ್ರಿ ಇವಾಗ? ಈಗ ನಾನು ದಾಸರಳ್ಳಿಯಿಂದ ಮೆಜೆಸ್ಟಿಕ್ ಹೋಗ್ಬೇಕಂದ್ರೆ 60 ರೂಪಾಯಿ ಕೊಡ್ಬೇಕು, 60-70 ರೂಪಾಯಿ. ಒಂದ್ ಸ್ವಲ್ಪ ಮೊದ್ಲು ಎಷ್ಟು ಕೊಡ್ತಿದ್ರಿ? ಮೊದ್ಲು ಎಲ್ಲ 50, 45 ಆತರ ಇತ್ತು. ಈಗ 60 ಮಾಡಿದ್ದಾರೆ. ಇನ್ನು ಹೋಗ್ತಾ ಹೋಗ್ತಾ ಎಷ್ಟಾಗುತ್ತೋ ಗೊತ್ತಿಲ್ಲ. ನೀವು ಲೈಬ್ರರಿಗೆ ಓದ್ಬೇಕು ಅಂತ ಅಲ್ಲಿಂದ ಇಲ್ಲಿ ತನಕ ಬರ್ತೀರಾ, ನಿಮಗೆ ಎಷ್ಟು ಕಷ್ಟ ಕೊಟ್ರೆ ಇನ್ ಮುಂದಿನ ಪೀಳಿಗೆ ಬಗ್ಗೆ ಸರ್ಕಾರದ ಆಲೋಚನೆಗಳು ಹೇಗಿರ್ಬೋದು ಅಂತ ಅನ್ಸುತ್ತೆ? ಅದೇ ಮುಂದಿನ ಪೀಳಿಗೆ ಅಂತ ಅಂದ್ರೆ ಅವ್ರಿಗೆ ಓಟ್ ಇಲ್ವಲ್ಲ. ಅಂದ್ರೆ 18 ವರ್ಷದ ಒಳಗೆ ಓಟು, ಇವ್ರಿಗೆ 18 ವರ್ಷ ಮೇಲ್ಪಟ್ಟವ್ರಿಗೆ ಓಟು. ಅಂದ್ರೆ ಓಟ್ ಅವ್ರಿಗೆ ಅವರೇ ನೋಟ್ ಆಗಲ್ಲ, ಅವ್ರದ್ದು ಯಾವುದೇ ಯೋಚನೆ ಮಾಡಲ್ಲ. ಅವರು ಈಗಿನ ಪ್ರೆಸೆಂಟ್ ಸಿಚುವೇಶನ್ ಇದೆ ಅದ್ ನೋಡ್ತಾರೆ ಅಷ್ಟೇ. ಅವ್ರಿಗೆ ಓಟ್ ಬೇಕಷ್ಟೇ. ಅಷ್ಟೇ. ಇವಾಗ ಗೃಹಲಕ್ಷ್ಮಿ ಯೋಜನೆ ಅಂತ ಹೇಳಿ ಮನೆಗೆಲ್ಲ 2,000 ರೂಪಾಯಿ ಕೊಡ್ತಾರೆ. ಈ ತರ ವಸೂಲಿ ಮಾಡ್ಕೊಂಡು ಕೊಡ್ತಾರೆ ಅಂತ ಅನ್ಸ್ತಿದ್ಯಾ ನಿಮ್ಗೆ? ಖಂಡಿತ ವಸೂಲಿನೇ ಮಾಡ್ತಿರೋದು ಇವರು. ಈಗ ಗೃಹಲಕ್ಷ್ಮಿ ಕೊಡ್ತಾರೆ, ಪುಕ್ಷಾಟ ಏನ್ ಕೊಡಲ್ವಲ್ಲ. ಎಲ್ಲಿಂದ ಬರುತ್ತೆ ದುಡ್ಡು ಹೇಳಿ? ದುಡ್ಡು ಎಲ್ಲಿಂದ ಬರುತ್ತೆ? ದುಡ್ಡು ನಮ್ಮಿಂದನೇ ನಮ್ಮಂತ ಈಗ ಹೆಂಗಾಗ್ಬಿಟ್ಟಂದ್ರೆ ಎಲ್ಲಾದ್ರೂ ಹೋಗಿ ನಮ್ಮ ಹತ್ರನೇ ಬರ್ಬೇಕು ದುಡ್ಡು. ಕರ್ನಾಟಕ ಬಿಟ್ಟು ಎಲ್ಲೂ ಹೋಗಲ್ಲ. ಈ ಬೇರೆ ರಾಷ್ಟ್ರಗಳ ಬೇರೆ ರಾಜ್ಯಗಳೆಲ್ಲ ಉದ್ಧಾರ ಆಗ್ತಿದಾವೆ. ಏನಕ್ಕೆ? ಅವರೆಲ್ಲ ಏನು ಫ್ರೀ ಮಾಡ್ತಿಲ್ಲ. ಇವ್ರು ಫ್ರೀ ಮಾಡ್ತಾವ್ರಂದ್ರೆ ಕಾಂಗ್ರೆಸ್ ಎಲ್ಲೂ ಬರಲ್ಲ, ನಾವೇ ಬರ್ಬೇಕು ಮುಂದೆ ಅಂತ ಹೇಳಿ ಫ್ರೀ ಮಾಡ್ತಿದಾರೆ ಅಷ್ಟೇ. ಹುಡುಗರಿಗೆ ಉದ್ಯೋಗ ಕೊಟ್ಟು ಯೋಗ್ಯತೆ ಇಲ್ಲ ಇವ್ರಿಗೆ. ಬರೇ ಬೆಲೆ ಇವ್ರಿಗೆ ಅದೇ ರೀತಿ ಅಂತ ಮಾಡ್ಕೊಂಡು ಹೊರಡ್ತಾವ್ರು ಅಷ್ಟೇ. ಥ್ಯಾಂಕ್ ಯು. ನಿಮ್ಮ ಹೆಸರು? ಶಿವಕುಮಾರ್ ಅಂತ. ಥ್ಯಾಂಕ್ ಯು ಸೋ ಮಚ್.